ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪ್ರಿಯ ಪರಂ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ಇವತ್ತಿನ ಬ್ಲಾಗು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಗಿರ್ಮಿಟ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಾನು ಮೊದಲಿಗೆ ತೊಗೊಂಡಿರೋದು ಉಳ್ಳಾಗಡ್ಡಿ, ಒಂದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಪುಟಾಣಿ ಪುಡಿ ಮತ್ತು ಇಲ್ಲಿ ಹುಣಸೆ ಹಣ್ಣಿನ ಬದಲಿಗೆ ಹುಣಸೆ ರಸನ ತೊಗೋಬೇಕು. ಮತ್ತು ಅರಿಶಿಣ, ಉಪ್ಪು, ಕರಿಬೇವು ಮತ್ತು ಸಾಸಿವೆ ಕಾಳನ್ನ ತೊಗೋಬೇಕು. ಇಲ್ಲಿ ನಾನು ಒಂದು ಶೇರಾಗೋಷ್ಟು ಚೂಡಾ ಮಂಡಳನ ಹಾಕ್ಕೊಂಡಿದ್ದೀನಿ. ಬನ್ನಿ ಗೈಸ್, ಇವಾಗ ಮಾಡುವ ವಿಧಾನನ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಮೊದಲು ಒಂದು ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ ಇಲ್ಲಿ 1.5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಬಿಸಿ ಆದಮೇಲೆ ಇದಕ್ಕೆ ನಾವು ಅವೇನು ತೊಗೊಂಡಿರ್ತೀವಲ್ಲ ಸಾಸಿವೆ ಜೀರಿಗೆನ ಹಾಕ್ಕೋಬೇಕು. ನೋಡಿ, ಸ್ವಲ್ಪ ಎಣ್ಣೆ ಬಿಸಿ ಆಗೋ ಗಂಟ ಬಿಡಬೇಕು ಗೈಸ್. ಇದು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಬ್ಲಾಗ್ನ ಸ್ಕಿಪ್ ಮಾಡದೆ ಕಂಟಿನ್ಯೂ ನೋಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗೈಸ್, ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಅದಕ್ಕೆ ನಾವೇನು ಸಾಸಿವೆ ಕಾಳು ತೊಗೊಂಡಿದ್ವಲ್ಲ ಆ ಸಾಸಿವೆ ಕಾಳನ್ನು ಹಾಕ್ಕೋಬೇಕು. ಇವಾಗ ಸಾಸಿವೆ ಕಾಳು ನೀಟಾಗಿ ಕಪ್ಪಗಾದ್ಮೇಲೆ ಅದಕ್ಕೆ ನಾವು ಕರಿಬೇವನ್ನ ತೊಗೊಂಡಿದ್ವಲ್ಲ ಆ ಕರಿಬೇವನ್ನ ಹಾಕ್ಕೋಬೇಕು. ಗೈಸ್, ನನ್ನ ವೀಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಇವಾಗ ನಾವು ಇಲ್ಲಿ 1 ಕಪ್ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ವಿ. ಆ ಈರುಳ್ಳಿನ 1 ಕಪ್ ಆಗೋಷ್ಟು ಹಾಕೋಬಾರ್ದು. 1 ಕಪ್ಪಲ್ಲಿ ಅರ್ಧ ಕಪ್ ಮಾತ್ರನೇ ಹಾಕೋಬೇಕು, ಯಾಕಂದರೆ ಅದು ಮತ್ತೆ ಮುಂದೆ ಬೇಕಾಗುತ್ತೆ. ನೋಡಿ, ನಾನಿಲ್ಲಿ 1 ಕಪ್ಪಲ್ಲಿ ಅರ್ಧ ಕಪ್ ಮಾತ್ರನೇ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಕೆಂಪಗಾಗೋ ಗಂಟ ನೀಟಾಗಿ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪು ಥರ ಬರೋ ಗಂಟ ನೀಟಾಗಿ ಫ್ರೈ ಮಾಡಬೇಕು. ಇವಾಗ ಈರುಳ್ಳಿ ಫ್ರೈ ಆದ ತಕ್ಷಣವೇ ಮತ್ತು ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡಬೇಕಪ್ಪ ಅಂತಂದರೆ ನೋಡಿ, ಇವಾಗ ಈರುಳ್ಳಿ ಸ್ವಲ್ಪ ಮಿಕ್ಸ್ ಆಗಿದ್ದೇನೆ. ಇವಾಗ ನಾವು ಏನು ಹಚ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಆ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಅದೇ ಥರನೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಗಿರ್ಮಿಟ್ಟು ತಿಂದ್ರೇ ಒಂಥರ ತಲೆ ಗಿರ್ಗಿರ್ ಅನ್ಬೇಕು, ಆ ಥರ ಟೇಸ್ಟ್ ಕೊಡುತ್ತೆ ಮತ್ತು ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ನೀವು ಮನೇಲಿ ಮಾಡಿಕೊಂಡು ಸಂಜೆ ಟೈಮಲ್ಲಿ ಎಂಜಾಯ್ ಮಾಡ್ಕೊತ ಒಂದು ಒಳ್ಳೆ ಸ್ನ್ಯಾಕ್ಸ್ ಥರ ತಿನ್ಬೋದು. ಸೊ ಅದಕ್ಕೆ ವಿಡಿಯೋನ ಕಂಟಿನ್ಯೂ ನೋಡಿ. ಮತ್ತು ನಾನು ಯಾವ ಥರ ಗಿರ್ಮಿಟ್ ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತಿನ ಬ್ಲಾಗಲ್ಲಿ ತಿಳಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ನೋಡಿ ಗೈಸ್, ನಾವೇನು ಹುಣಸೆ ಹಣ್ಣಿನ ರಸ ತೊಗೊಂಡಿದ್ವಲ್ಲ ಆ ಹುಣಸೆ ಹಣ್ಣಿನ ರಸನ ಇವಾಗ ಆ್ಯಡ್ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಸ್ವಲ್ಪ ಕುದಿಸ್ಕೋಬೇಕು. ಮತ್ತು ನೋಡಿ, ಇವಾಗ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗೋ ತಕ್ಷಣವೇ ಇದಕ್ಕೆ ನಾವು ಏನೆಲ್ಲ ತೊಗೊಂಡಿರ್ತೀವಲ್ಲ ಅರಿಶಿಣನ ಹಾಕ್ಕೋಬೇಕು. ಮತ್ತು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿರ್ತೀವಲ್ಲ ಆ ಉಪ್ಪನ್ನ ಹಾಕ್ಕೋಬೇಕು. ಪ್ಲೀಸ್ ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಮೇಲೆ ನೋಡ್ಬೋದು ಕುದಿ ಬರ್ತಾಯಿದೆ. ಇವಾಗ ನೀಟಾಗಿ ಕುದೀತಾ ಇದೆ. ನೀಟಾಗಿ ಕುದ್ದ ಮೇಲೆ ಏನು ಮಾಡಬೇಕು, ನೆಕ್ಸ್ಟು ಇದೇನು ತೊಗೊಂಡಿದ್ವಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಬೇಕು ಗೈಸ್. ನೋಡಿ, ಇವಾಗ ಇದು ನೀಟಾಗಿ ಫ್ರೈ ಆಗಿದೆ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ನಾವಿಲ್ಲೇನು ತೊಗೊಂಡಿದ್ವಲ್ಲ ಮಂಡಳಕ್ಕೆ ಮೊದಲು ಇಲ್ಲಿ ನಾವು ಅರ್ಧ ಕಪ್ ಉಳಿಸ್ಕೋಬೇಕಂತ ಹೇಳಿದ್ವಲ್ಲ ಉಳ್ಳಾಗಡ್ಡಿ, ಆ ಉಳ್ಳಾಗಡ್ಡಿನ ಹಾಕ್ಕೋಬೇಕು. ಆಮೇಲೆ ಮತ್ತೆ ಇಲ್ಲಿ 1 ಕಪ್ ಟೊಮೊಟೊನ ಹಾಕೋತಾ ಇದ್ದೀನಿ. ಇದೆಲ್ಲ ಮಂಡಳದ ಒಳಗಡೆ ಹಾಕೋಬೇಕು. ಮತ್ತು ಪುಟಾಣಿ ಪುಡಿ ತೊಗೊಂಡಿದ್ವಲ್ಲ ಆ ಪುಟಾಣಿ ಪುಡಿ ಸಮ ಈ ಮಂಡಳ ಒಳಗಡೆ ಹಾಕ್ಕೋಬೇಕು. ಇದೆಲ್ಲ ಉಳ್ಳಾಗಡ್ಡಿ, ಟೊಮೊಟೊ ಮತ್ತು ಪುಟಾಣಿ ಪುಡಿನ ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ನಾವೇನು ಒಗ್ಗರಣೆ ಹಾಕಿರ್ತೀವಲ್ಲ ಆ ಒಗ್ಗರಣೆ ಒಳಗಡೆ ಇದು ಮಂಡಳ ಹಾಕಿಬಿಟ್ಟು ಇದನ್ನು ನೀಟಾಗಿ ತಿರುಗಿಸ್ಕೋಬೇಕು. ನೋಡಿ ಗೈಸ್, ಈ ಥರ ನೀಟಾಗಿ ಹಾಕಿಬಿಟ್ಟು ತಿರುಗಿಸ್ಕೋಬೇಕು. ಆವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ನೀಟಾಗಿ ತಿರ್ಸ್ಕೊಂಡು ಬನ್ನಿ. ನೋಡಿ ಗೈಸ್, ಫೈನಲಾಗಿ ಈ ರೀತಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್.